ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ನೋಡೋಣ ರೌಂಡ್ ಅಪ್ನಲ್ಲಿ. ಕಾರುಗಳ ತಯಾರಕರಲ್ಲಿ ದಿಗ್ಗಜರಾಗಿರುವ ಎಂಜಿ ಗ್ಲೋಸ್ಟಾರ್ ಒಂದು ಆಫ್ ರೋಡರ್ ಎಸ್ಯುವಿಯನ್ನ ಪರಿಚಯಿಸಿದೆ. ನಿರ್ವಹಣೆ ಮತ್ತು ದುರಸ್ತಿ ವೆಚ್ಚವನ್ನ ಕಡಿತಗೊಳಿಸಲು ಈ ಎಂಜಿ ಗ್ಲೋಸ್ಟಾರ್ ಅನ್ನ ವಿನ್ಯಾಸಗೊಳಿಸಲಾಗಿದೆ. ಇದನ್ನ ಖರೀದಿಸಿದ್ರೆ ಖರೀದಿಯ ದಿನಾಂಕದಂದು 3 ವರ್ಷಗಳವರೆಗೆ ಬಿಡಿ ಭಾಗಗಳ ವೆಚ್ಚ ಉಚಿತವಾಗಿರುತ್ತದೆ. ಇನ್ನು ಈ ಕಾರು ಖರೀದಿಸಿದ್ರೆ ಮಾಲೀಕರಿಗೆ ಬೀಳುವ ಹೊರೆ ಸಂಪೂರ್ಣ ಕಡಿಮೆಯಾಗಲಿದೆ. 6 ರಿಂದ 7 ಜನ ಎಂಜಿ ಗ್ಲೋಸ್ಟಾರ್ ನಲ್ಲಿ ಪ್ರಯಾಣಿಸಬಹುದಾಗಿದ್ದು ಡ್ಯುಯಲ್ ಪನೋರಮಿಕ್ ಎಲೆಕ್ಟ್ರಿಕಲ್ ಸನ್ರೂಫ್ ಕೂಡ ಇದರಲ್ಲಿದೆ. ಕಡಿಮೆ ಬೆಲೆಯಲ್ಲಿ ಶೂನ್ಯ ನಿರ್ವಹಣೆ ಮತ್ತು ದುರಸ್ತಿ ವೆಚ್ಚವನ್ನ ಹೊಂದಿರುವ ಈ ಎಂಜಿ ಗ್ಲೋಸ್ಟಾರ್ ಅನ್ನ ಖರೀದಿಸಲು ಸದಾವಕಾಶವಿದೆ. ಎಲ್ಲರ ನೆಚ್ಚಿನ ರಾಮರಾಜ್ ಬಟ್ಟೆಗಳ ಮತ್ತೊಂದು ಹೊಸ ಮಳಿಗೆ ಬೆಂಗಳೂರಲ್ಲಿ ಆರಂಭವಾಗಿದೆ. ಬೆಂಗಳೂರಿನ ಸರ್ಜಾಪುರ ರಸ್ತೆಯಲ್ಲಿ ಹೊಸ ಶೋರೂಮ್ ಉದ್ಘಾಟಿಸಿದೆ. ಮಾಲೀಕರಾದ ಎಸ್ ಮಹೇಶ್, ಲೆಕ್ಕ ಪರಿಶೋಧಕ ಶ್ರೀ ಪರಮಚಂದ್ ಕಿಂಚಾ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಭಾರತದ ಅತ್ಯಂತ ವಿಶ್ವಾಸಾರ್ಹ ಮತ್ತು ಅತ್ಯಂತ ಆಕರ್ಷಕ ಬ್ರಾಂಡ್ನ ಪಟ್ಟಿಯಲ್ಲಿ ರಾಮರಾಜ್ ಟಾಪ್ ಲಿಸ್ಟ್ ನಲ್ಲಿದೆ. ಧೋತಿ ಮತ್ತು ಶರ್ಟ್ಗಳು, ಬಟ್ಟೆಗಳ ಮಾರಾಟದಲ್ಲಿ ರಾಮರಾಜ್ ಕಾಟನ್ ಕಂಪನಿ ದಿನೇ ದಿನೇ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುತ್ತಿದೆ. ರಾಮರಾಜ್ ಕಂಪನಿ ತನ್ನದೇ ಆದ ಛಾಪನ್ನ ಮೂಡಿಸಿ ಜನಮನ ಗೆಲ್ಲುತ್ತಾ ಮುಂದೆ ಸಾಗಿದ್ದು ಆನ್ಲೈನ್ ಮೂಲಕವೂ ವಿಶ್ವಾದ್ಯಂತ ತನ್ನ ಮಾರಾಟವನ್ನ ಆರಂಭಿಸಿದೆ. www.ramrajcotton.in ನಲ್ಲಿ ಬಟ್ಟೆಗಳನ್ನು ಕೊಳ್ಳುವುದಕ್ಕೂ ಅವಕಾಶವಿದೆ. ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಬಳಿ ಖಾಸಗಿ ಬಸ್ಗೆ ಬೆಂಕಿ ತಗುಲಿ ಹೊತ್ತಿ ಉರಿದಿದೆ. ರಸ್ತೆ ಬದಿ ನಿಂತಿದ್ದ ಬಸ್ಗೆ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ತಾಂತ್ರಿಕ ದೋಷದಿಂದ ಬೆಂಕಿ ಹೊತ್ತಿರುವ ಶಂಕೆ ವ್ಯಕ್ತವಾಗಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕುಟುಂಬ ಕಲಹದ ವಿಚಾರಕ್ಕೆ ಅಲಿಮುಲ್ಲಾ ಖಾನ್ ಅನ್ನೋ ವ್ಯಕ್ತಿ ಯುವಕನಿಗೆ ಬೆಲ್ಟ್ನಲ್ಲಿ ಬಾಸುಂಡೆ ಬರೋ ರೀತಿ ಹೊಡೆದ ಘಟನೆ ಇದೇ ತಿಂಗಳ 15ರಂದು ನಡೆದಿದೆ. ಏಕಾಏಕಿ ಸೊಂಟದಲ್ಲಿದ್ದ ಬೆಲ್ಟ್ ಬಿಚ್ಚಿಕೊಂಡು ರಸ್ತೆಯುದ್ದಕ್ಕೂ ಯುವಕನ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ. ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಶಬರಿನಗರದಲ್ಲಿ ಘಟನೆ ನಡೆದಿದ್ದು ಸದ್ಯ ಕೊತ್ತನೂರು ಪೊಲೀಸರು ಆರೋಪಿ ಅಲಿಮುಲ್ಲಾ ಖಾನ್ ಅನ್ನು ಬಂಧಿಸಿದ್ದಾರೆ. ನಿರ್ಬಂಧಿತ ಪ್ರದೇಶದಲ್ಲಿ ವಿಡಿಯೋ ಮಾಡಿದ ಬೆಂಗಳೂರಿನ ಯೂಟ್ಯೂಬರ್ ಅನ್ನು ಪೊಲೀಸರು ಬಂಧಿಸಿದ್ದಾರೆ. ಯೂಟ್ಯೂಬರ್ ವಿಕಾಸ್ ಗೌಡ ಯೂಟ್ಯೂಬ್ ವ್ಯೂಸ್ ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಅಧಿಕಾರಿ ಸಿಬ್ಬಂದಿ ಕಣ್ತಪ್ಪಿಸಿ ಏರ್ಪೋರ್ಟ್ ರನ್ವೇಗೆ ಹೋಗಿದ್ದು 24 ಗಂಟೆ ರನ್ವೇ ಬಳಿಯೇ ಇದ್ದೆ ಎಂದು ಹೇಳಿಕೊಂಡು ತನ್ನ ಯೂಟ್ಯೂಬ್ನಲ್ಲಿ ಹಾಕಿಕೊಂಡಿದ್ದ. ಈ ವಿಡಿಯೋ ಆಧರಿಸಿ ಎಫ್ಐಆರ್ ದಾಖಲಿಸಿದ್ದು ಏರ್ಪೋರ್ಟ್ ಪೊಲೀಸರು ಯೂಟ್ಯೂಬರ್ ವಿಕಾಸ್ ಗೌಡನನ್ನು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗ್ತಿದ್ದಂತೆ ಅಲರ್ಟ್ ಆಗಿದ್ದ ಜಲಮಂಡಳಿ ದಂಡಾಸ್ತ್ರ ಪ್ರಯೋಗ ಮಾಡಿತ್ತು. ಈ ದಂಡಾಭಿಯಾನದ ಮೂಲಕ ಕುಡಿಯುವ ನೀರನ್ನ ಪೋಲು ಮಾಡಿದವರಿಗೆ ಮುಲಾಜಿಲ್ಲದೆ ದಂಡದೇಟು ಕೊಟ್ಟಿತ್ತು. ಕುಡಿಯುವ ನೀರಲ್ಲಿ ಕಾರ್, ಬೈಕ್ ವಾಶ್ ಮಾಡಿದವರಿಗೆ ಶಾಕ್ ಕೊಟ್ಟಿತ್ತು. ಬರೋಬ್ಬರಿ 436 ಮಂದಿಗೆ ದಂಡ ವಿಧಿಸಿರುವ ಜಲಮಂಡಳಿ ಇದುವರೆಗೂ 21,70,000 ರೂಪಾಯಿ ದಂಡ ವಸೂಲಿ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.